ಕಂಪ್ಯೂಟರ್ ವಿಷಯದಲ್ಲಿ ಬರ್ತಕ್ಕಂಥ ನೆಟ್ವರ್ಕ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಪಾರ್ಟ್ 1 ನೋಡೋಣ. ಮೊದಲನೇ ಪ್ರಶ್ನೆ, 2 ಅಥವಾ ಹೆಚ್ಚು ಕಂಪ್ಯೂಟರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಹಂಚಿಕೊಳ್ಳುವ ವ್ಯವಸ್ಥೆಯನ್ನು ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಒಂದಕ್ಕಿಂತ ಹೆಚ್ಚು 2 ಕಂಪ್ಯೂಟರ್ಗಳನ್ನು ಅಥವಾ 2 ಮೊಬೈಲ್ಗಳನ್ನು ಒಂದಕ್ಕೊಂದು ಸಂಪರ್ಕಿಸಿ ಮಾಹಿತಿಯನ್ನು ಹಂಚಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಉದಾಹರಣೆಗೆ 2 ಕಂಪ್ಯೂಟರ್ಗಳನ್ನು ಒಂದು ಪ್ರಿಂಟರ್ಗೆ ಕನೆಕ್ಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ರೆ, ಮಾಹಿತಿಯನ್ನು ವರ್ಗಾವಣೆ ಡೇಟಾವನ್ನು ಹಂಚಿಕೊಳ್ತಾ ಇದ್ರೆ ನಾವು ಏನಂತೇಳಿ ಕರಿತೀವಿ ಅಂದರೆ, ಇದನ್ನ ಏನಂತೇಳಿ ಕರೀತಾರೆ ಅಂದ್ರೆ ನೆಟ್ವರ್ಕ್ ಅಂತೇಳಿ ಕರೀತಕ್ಕಂಥದ್ದು. ಇಲ್ಲಿಗೆ ಅರ್ಥವನ್ನ ಮಾಡ್ಕೊಳ್ಬೇಕು. 2 ಅಥವಾ ಹೆಚ್ಚು ಕಂಪ್ಯೂಟರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಮತ್ತು ಸಂಪನ್ಮೂಲವನ್ನು ಹಂಚಿಕೊಳ್ತಾ ಇದ್ರೆ ಈ ಒಂದು ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ನೆಟ್ವರ್ಕ್ ಅಂತೇಳಿ ಕರೀತಕ್ಕಂಥದ್ದು. ಉದಾಹರಣೆ ನೋಡ್ತೀವಿ. ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ, ಇನ್ನೊಂದು ಕಂಪ್ಯೂಟರ್ನಿಂದ ಮತ್ತೊಂದು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ ಮಾಹಿತಿ ಅಥವಾ ಸಂಪನ್ಮೂಲವನ್ನು ಹಂಚಿಕೊಳ್ತಕ್ಕಂಥ ವ್ಯವಸ್ಥೆಯನ್ನೇ ನೆಟ್ವರ್ಕ್ ಅಂತೇಳಿ ಕರೀತಕ್ಕಂಥದ್ದು. ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ, ಒಂದು ಚಿಕ್ಕ ಉದಾಹರಣೆ ತೆಗೆದುಕೊಳ್ಳೋದಾದರೆ, ನಮ್ಮ ಮೊಬೈಲ್ನಿಂದ ಇನ್ನೊಂದು ಮೊಬೈಲ್ಗೆ ಬ್ಲೂಟೂತ್ ಸಹಾಯದಿಂದ ಕನೆಕ್ಟ್ ಮಾಡಿ ಫೈಲ್ ಅಥವಾ ಇಮೇಜನ್ನು ಕಳಿಸ್ತಕ್ಕಂಥದಕ್ಕೊಂದು ಉದಾಹರಣೆ ನಾವು ತೆಗೆದುಕೊಳ್ಳಬಹುದು. ಇದಕ್ಕೆ ಏನಂತೇಳಿ ಕರೀತಾರೆ ಅಂದ್ರೆ ನೆಟ್ವರ್ಕ್ ಅಂತೇಳಿ ಕರೀತಕ್ಕಂಥದ್ದು. ಬ್ಲೂಟೂತ್ ಮೂಲಕ ಶೇರ್ ಮಾಡ್ತಕ್ಕಂಥದ್ದಾಗಿರ್ಬೋದು, ವೈಫೈ ಮೂಲಕ ಶೇರ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ಒಂದು ವ್ಯವಸ್ಥೆಯನ್ನು ಏನಂತೇಳಿ ಕರೀತಾರೆ ಅಂದ್ರೆ ನೆಟ್ವರ್ಕ್ ಅಂತೇಳಿ ಕರೀತಕ್ಕಂಥದ್ದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಅತಿ ಚಿಕ್ಕ ವ್ಯಾಪ್ತಿಯ ನೆಟ್ವರ್ಕ್ ಯಾವುದು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅತಿ ಚಿಕ್ಕ ವ್ಯಾಪ್ತಿಯ ನೆಟ್ವರ್ಕ್ ಲ್ಯಾನ್, ವ್ಯಾನ್, ಪ್ಯಾನ್, ಮ್ಯಾನ್ ಅಂತಕ್ಕಂಥದ್ದು ನೋಡ್ತೀವಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ಯಾನ್ ಅಂತಕ್ಕಂಥದ್ದು ಅತಿ ಚಿಕ್ಕ ವ್ಯಾಪ್ತಿಯ ನೆಟ್ವರ್ಕ್. ಪ್ಯಾನ್ ಅಂದ್ರೆ ಗೊತ್ತಿರಬೇಕು, ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತಕ್ಕಂಥದ್ದು. ಇದರ ವ್ಯಾಪ್ತಿ ಬಂದ್ಬಿಟ್ಟು 10 ಮೀಟರ್ ಒಳಗೆ, 10 ಮೀಟರ್ ಒಳಗೆ ಇದರ ವ್ಯಾಪ್ತಿ ಇರ್ತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ, ಮೊಬೈಲ್ನಲ್ಲಿ ಬಳಸ್ತಕ್ಕಂಥ ವೈಫೈ ಇದರ ವ್ಯಾಪ್ತಿ ಬಂದ್ಬಿಟ್ಟು 10 ಮೀಟರ್. ಅದೇ ರೀತಿಯಾಗಿ ಬ್ಲೂಟೂತ್ ಇದರ ವ್ಯಾಪ್ತಿ ಬಂದ್ಬಿಟ್ಟು 10 ಮೀಟರ್ ಒಳಗೆ ಇರ್ತಕ್ಕಂಥದ್ದು ನೋಡ್ತೀವಿ. ಈಗ ನಾವು ಸ್ಮಾರ್ಟ್ ವಾಚಸ್ಗಳನ್ನು ವೈಫೈಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ನೋಡ್ತೀವಿ. ಬ್ಲೂಟೂತ್ ಮುಖಾಂತರ ಆಗಿರ್ಬೋದು, ಇಯರ್ಬಡ್ಗಳನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು ನೋಡ್ತೀವಿ. ಇದರ ವ್ಯಾಪ್ತಿ ಬಂದ್ಬಿಟ್ಟು ಎಷ್ಟಿರ್ತದೆ ಅಂದರೆ 10 ಮೀಟರ್ ಒಳಗೆ ಇರ್ತಕ್ಕಂಥದ್ದು ನೋಡ್ತೀವಿ. ಈ 10 ಮೀಟರ್ ಒಳಗೆ ಏನಂದ್ರೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಾವು ಹೋದಾಗ ಕನೆಕ್ಟಿವಿಟಿ ಏನದಂದ್ರೆ ಕಡಿತ ಆಗ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಉದಾಹರಣೆ ನಾವು ತೆಗೆದುಕೊಳ್ಳಬಹುದು. ಹಾಗಾದ್ರೆ ಯಾವ ನೆಟ್ವರ್ಕ್ ಅಡಿಯಲ್ಲಿ ಬರುತ್ತದೆ ಅಂದರೆ ಒಂದು ಪ್ಯಾನ್ ನೆಟ್ವರ್ಕ್ ಅಡಿಯಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿಗೆ ಅರ್ಥವನ್ನ ಮಾಡ್ಕೊಳ್ಬೇಕು. ಒಬ್ಬ ವ್ಯಕ್ತಿಯ ಸುತ್ತಮುತ್ತಲಿರುವ ಪ್ರದೇಶದಲ್ಲಿ ಸಾಧನಗಳನ್ನು ಸಂಪರ್ಕಿಸುವ ವ್ಯವಸ್ಥೆಯನ್ನ ಏನಂತೇಳಿ ಕರೀತಾರಂದ್ರ ಪ್ಯಾನ್ ನೆಟ್ವರ್ಕ್ ಅಂತೇಳಿ ಕರೀತಕ್ಕಂಥದ್ದು. ಇದರ ವ್ಯಾಪ್ತಿ ಬಂದ್ಬಿಟ್ಟು ಸುಮಾರು 10 ಮೀಟರ್ ಒಳಗೆ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಅತಿ ಸಣ್ಣ ನೆಟ್ವರ್ಕ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಸಾಮಾನ್ಯವಾಗಿ ನಮ್ಮ ಮೊಬೈಲ್ನಲ್ಲಿ ಬಳಸ್ತಕ್ಕಂಥ ಬ್ಲೂಟೂತ್, ಅದೇ ರೀತಿಯಾಗಿ ವೈಫೈ ಇದಕ್ಕೆ ಉದಾಹರಣೆ. ನೆಕ್ಸ್ಟ್, ಶಾಲೆ ಅಥವಾ ಕಚೇರಿ ಒಳಗೆ ಬಳಸುವ ನೆಟ್ವರ್ಕ್ ಯಾವುದು ಅಂತಕ್ಕಂಥದ್ದು. ಶಾಲೆಯಲ್ಲಿ, ಆಫೀಸ್, ಕಚೇರಿಯಲ್ಲಿ ಬಳಸ್ತಕ್ಕಂಥ ನೆಟ್ವರ್ಕ್ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲ್ಯಾನ್ ಅಂತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲ್ಯಾನ್ ಅಂತಕ್ಕಂಥದ್ದು. ಲ್ಯಾನ್ ಅಂದ್ರೆ ಗೊತ್ತಿರಬೇಕು, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತಕ್ಕಂಥದ್ದು. ಇಲ್ಲೇ ನಾವು ನೋಡ್ತೀವಿ ಹೆಸರಲ್ಲೇ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು, ಒಂದು ಸಣ್ಣ ಪ್ರದೇಶದಲ್ಲಿ ಇರ್ತಕ್ಕಂಥ ಹಲವಾರು ಕಂಪ್ಯೂಟರ್ಗಳನ್ನ ಸಂಪರ್ಕಿಸಿದ್ರೆ ಈ ನೆಟ್ವರ್ಕ್ ಅನ್ನ ಏನಂತ ಕರೀತಾರಂದ್ರ ಲ್ಯಾನ್ ನೆಟ್ವರ್ಕ್ ಅಂತ ಹೇಳಿ ಕರೀತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಶಾಲೆಯ ಕಂಪ್ಯೂಟರ್ ಲ್ಯಾಬ್ ಅನ್ನ ತೆಗೆದುಕೊಂಡ್ರೆ, ಶಾಲೆಯಲ್ಲಿರ್ತಕ್ಕಂಥ ಕಂಪ್ಯೂಟರ್ಗಳನ್ನ ಒಂದು ಸ್ವಿಚ್ಗೆ ಜೋಡಿಸಿದಾಗ ಈ ಒಂದು ವ್ಯವಸ್ಥೆಯನ್ನ ಏನಂತೇಳಿ ಕರೀತಾರಂದ್ರ ಲ್ಯಾನ್ ನೆಟ್ವರ್ಕ್ ಅಂತೇಳಿ ಕರೀತಕ್ಕಂಥದ್ದು. ಇದಕ್ಕೆ ಉದಾಹರಣೆ. ನೆಕ್ಸ್ಟ್, ಇದರ ವ್ಯಾಪ್ತಿ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಉದಾಹರಣೆ ನೋಡಿದೀವಿ. ಶಾಲೆಯ ಕಂಪ್ಯೂಟರ್ಗಳನ್ನ, ಒಂದು ಶಾಲೆಯಲ್ಲಿ ಇರ್ತಕ್ಕಂಥ 10 ಕಂಪ್ಯೂಟರ್ಗಳನ್ನ ಒಂದು ಸ್ವಿಚ್ ಅನ್ನ ಬಳಸಿ ಸಂಪರ್ಕಿಸಿದೆ. ಇದನ್ನ ಏನಂತ ಕರೀತಾರಂದ್ರ ಲ್ಯಾನ್ ನೆಟ್ವರ್ಕ್. ಇದಕ್ಕೆ ಉದಾಹರಣೆನ ಕೊಡೋದಾದ್ರೆ ಈಥರ್ನೆಟ್ ಕೇಬಲ್, ಅದೇ ರೀತಿಯಾಗಿ ವೈಫೈ. ನಾವು ವೈಫೈನ ನೋಡ್ತೀವಿ, ರೂಟರ್ಗಳನ್ನ ಬಳಸ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ವೈಫೈನ ರೇಂಜ್ ಬಂದ್ಬಿಟ್ಟು ಸುಮಾರು 100 ಮೀಟರ್ನಿಂದ
100 ಮೀಟರ್ನಿಂದ 1 ಕಿಲೋಮೀಟರ್ ಒಳಗೆ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಉದಾಹರಣೆ ವೈಫೈ. ಅದೇ ರೀತಿಯಾಗಿ ಈಥರ್ನೆಟ್ ಕೇಬಲ್. ಇಂಟರ್ನೆಟ್ ಅಲ್ಲ, ಈಥರ್ನೆಟ್ ಕೇಬಲ್ ಅಂದ್ರೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಥರ್ನೆಟ್ ಕೇಬಲ್ ಅಂದ್ರೆ ಕಂಪ್ಯೂಟರ್ಗಳನ್ನ ಕೇಬಲ್ ಮೂಲಕ ಸಂಪರ್ಕಿಸಿ ಡೇಟಾ ಹಂಚಿಕೊಳ್ಳುವ ತಂತ್ರಜ್ಞಾನವನ್ನ ಏನಂತೇಳಿ ಕರೀತಾರಂದ್ರ ಈಥರ್ನೆಟ್ ಕೇಬಲ್ ಅಂತೇಳಿ ಕರೀತಕ್ಕಂಥದ್ದು. ಹಾಗಾಗಿ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಸಹ. ನೆಕ್ಸ್ಟ್, ಒಂದು ನಗರ ಮಟ್ಟದಲ್ಲಿ ಬಳಸುವ ನೆಟ್ವರ್ಕ್ ಯಾವುದು ಅಂತಕ್ಕಂಥದ್ದು. ಒಂದು ನಗರ ಮಟ್ಟದಲ್ಲಿ ಬಳಸ್ತಕ್ಕಂಥ ನೆಟ್ವರ್ಕ್ ಯಾವುದು ಅಂತಕ್ಕಂಥದ್ದು. ಒಂದು ಸಿಟಿಯಲ್ಲಿ ಬಳಸ್ತಕ್ಕಂಥ ನೆಟ್ವರ್ಕ್ ಯಾವುದು ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತೀವಿ. ಲ್ಯಾನ್, ವ್ಯಾನ್, ಮ್ಯಾನ್, ಪ್ಯಾನ್ ಅಂತ ಹೇಳಿ. ಈಗಾಗಲೇ ನಾವು ನೋಡಿದೆವು ಅತಿ ಚಿಕ್ಕ ನೆಟ್ವರ್ಕ್ ಅಂತ ಹೇಳಿ ನೋಡಿದೆವು. ಇದರ ವ್ಯಾಪ್ತಿ ಬಂದ್ಬಿಟ್ಟು 10 ಮೀಟರ್ ಒಳಗೆ ಇರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಲ್ಯಾನ್ ಅನ್ನು ನೋಡಿದೀವಿ, ಒಂದು ಸಣ್ಣ ಪ್ರದೇಶದಲ್ಲಿ ಅಂತ ಹೇಳಿ. ಇದರ ವ್ಯಾಪ್ತಿ 100 ಮೀಟರ್ನಿಂದ 1 ಕಿಲೋಮೀಟರ್ ಒಳಗೆ ಇರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇವಾಗ ನೋಡ್ತಕ್ಕಂಥದ್ದು ನಗರ ಮಟ್ಟದಲ್ಲಿ ಅಂದ್ರೆ ಸಿಟಿ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಈ ಸಿಟಿ ಮಟ್ಟದಲ್ಲಿ ಬಳಸ್ತಕ್ಕಂಥ ನೆಟ್ವರ್ಕ್ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮ್ಯಾನ್ ಅಂತಕ್ಕಂಥದ್ದು. ಒಂದು ಸಿಟಿಯಲ್ಲಿ ಬಳಸ್ತಕ್ಕಂಥ ನೆಟ್ವರ್ಕ್, ಸಿಟಿಯಲ್ಲಿ ಇರತಕ್ಕಂಥ ಕಂಪ್ಯೂಟರ್ಗಳನ್ನ ಜೋಡಿಸ್ತಕ್ಕಂಥ ವ್ಯವಸ್ಥೆನೇ ಏನಂತ ಹೇಳಿ ಕರೀತಾರಂದ್ರ, ಸಂಪರ್ಕಿಸ್ತಕ್ಕಂಥ ವ್ಯವಸ್ಥೆನೇ ಏನಂತ ಹೇಳಿ ಕರೀತಾರಂದ್ರ ಈ ಒಂದು ಮ್ಯಾನ್ ಅಂತ ಹೇಳಿ ಕರೀತಕ್ಕಂಥದ್ದು. ಮ್ಯಾನ್ ಅಂದ್ರೆ ಗೊತ್ತಿರಬೇಕು, ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್ ಅಂತಕ್ಕಂಥದ್ದು. ಇದು ಒಂದು ನಗರ ಅಥವಾ ದೊಡ್ಡ ಪಟ್ಟಣದೊಳಗೆ ಇರತಕ್ಕಂಥ ಹಲವಾರು ಕಂಪ್ಯೂಟರ್ಗಳನ್ನ ಸಂಪರ್ಕಿಸುವ ವ್ಯವಸ್ಥೆಯನ್ನೇ ಮ್ಯಾನ್ ನೆಟ್ವರ್ಕ್ ಅಂತೇಳಿ ಕರೀತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಮ್ಯಾನ್, ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್ ಅಂತೇಳಿ ಕರೀತಕ್ಕಂಥದ್ದು. ಇದರ ಮೇಲೆ ಹೊಸ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮ್ಯಾನ್ ಅಂದ್ರೆ ನೋಡಿದೆವು, ಇದು ಒಂದು ನಗರ ಅಥವಾ ದೊಡ್ಡ ಪಟ್ಟಣವನ್ನ ಸಂಪರ್ಕಿಸುತ್ತದೆ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಅರ್ಥವನ್ನ ಮಾಡಬೇಕು, ಇದು ಒಂದು ನಗರದ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ನೆಟ್ವರ್ಕ್ ವ್ಯವಸ್ಥೆ. ಇದರ ವ್ಯಾಪ್ತಿ ಬಂದ್ಬಿಟ್ಟು ಸುಮಾರು 5 ಕಿಲೋಮೀಟರ್ನಿಂದ 50 ಕಿಲೋಮೀಟರ್ ಒಳಗೆ ಇರತಕ್ಕಂಥ ಇದರ ವ್ಯಾಪ್ತಿ. 5 ಕಿಲೋಮೀಟರ್ನಿಂದ 50 ಕಿಲೋಮೀಟರ್ ಒಳಗೆ ಇರತಕ್ಕಂಥ ಇದರ ವ್ಯಾಪ್ತಿ, ಇದರ ರೇಂಜು. ಹಾಗಾದರೆ ಇದು ಲ್ಯಾನ್ಗಿಂತ ದೊಡ್ಡದು ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ವ್ಯಾನ್ಗಿಂತ ಚಿಕ್ಕದು ಅಂತಕ್ಕಂಥದ್ದು. ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ, ಒಂದು ನಗರದಲ್ಲಿರ್ತಕ್ಕಂಥ ಹಲವಾರು ಶಾಲೆಗಳು ಮತ್ತು ಕಚೇರಿಗಳನ್ನ ಕಂಪ್ಯೂಟರ್ಗಳನ್ನ ಸಂಪರ್ಕಿಸ್ತಕ್ಕಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಒಂದು ನಗರದಲ್ಲಿ ಇಂಟರ್ನೆಟ್ ಸೇವೆ ನೀಡತಕ್ಕಂಥ ವ್ಯವಸ್ಥೆಯನ್ನ ನಾವು ಉದಾಹರಣೆನ ತೆಗೆದುಕೊಳ್ಬಹುದು ಇದಕ್ಕೆ. ನೆಕ್ಸ್ಟ್, ಬಹಳ ದೊಡ್ಡ ಪ್ರದೇಶವನ್ನ ಸಂಪರ್ಕಿಸುವ ನೆಟ್ವರ್ಕ್ ಯಾವುದು ಅಂತಕ್ಕಂಥದ್ದು. ಬಹಳ ದೊಡ್ಡ ಪ್ರದೇಶವನ್ನ ಸಂಪರ್ಕಿಸುವ ವ್ಯವಸ್ಥೆ. ಈಗಾಗಲೇ ನಾವು ಚಿಕ್ಕ ನೆಟ್ವರ್ಕ್ ಯಾವುದು ಅಂತ ಹೇಳಿ ನೋಡಿದೆವು. ಅದೇ ರೀತಿಯಾಗಿ ಸಣ್ಣ ಪ್ರದೇಶದಲ್ಲಿ ಇರ್ತಕ್ಕಂತಹ ನೆಟ್ವರ್ಕ್ ಯಾವುದು ಅಂತಕ್ಕಂಥದ್ದು, ಕನೆಕ್ಟ್ ಮಾಡ್ತಕ್ಕಂಥ ನೆಟ್ವರ್ಕ್ ಯಾವುದು ಅಂತ ಹೇಳಿ ನೋಡಿದೆವು. ಅದೇ ರೀತಿಯಾಗಿ ಒಂದು ನಗರ, ಒಂದು ಸಿಟಿ ಮಟ್ಟದವರೆಗೆ ಬಳಸ್ತಕ್ಕಂಥ ನೆಟ್ವರ್ಕ್ ಯಾವುದು ಅಂತ ಹೇಳಿ ನೋಡಿದೆವು. ಆದರೆ ಈಗ ನಾವು ಬಹಳ ದೊಡ್ಡ ಪ್ರದೇಶವನ್ನ ಸಂಪರ್ಕಿಸ್ತಕ್ಕಂಥ ವ್ಯವಸ್ಥೆ, ದೇಶ ವಿದೇಶಗಳಾಗಿರ್ಬೋದು, ಇವುಗಳನ್ನ ಸಂಪರ್ಕಿಸ್ತಕ್ಕಂಥ ವ್ಯವಸ್ಥೆ ಯಾವುದು ಅಂತಕ್ಕಂಥದ್ದು ಲ್ಯಾನ್, ವ್ಯಾನ್, ಮ್ಯಾನ್, ಪ್ಯಾನ್. ಸರಿಯಾದ ಉತ್ತರ ಬಂದ್ಬಿಟ್ಟು ವ್ಯಾನ್ ಅಂತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು, ವ್ಯಾನ್ ಅಂತಕ್ಕಂಥದ್ದು. ವ್ಯಾನ್ ಅಂದ್ರೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಮೇಲೆ ಸಹ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. ವ್ಯಾನ್ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್. ಈ ಒಂದು ವೈಡ್ ಏರಿಯಾ ನೆಟ್ವರ್ಕ್ ಇಲ್ಲೇ ನೋಡ್ತೀವಿ, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ. ಹಾಗಾಗಿ ಬಹಳ ದೊಡ್ಡ ಪ್ರದೇಶದಲ್ಲಿ ಅಂದ್ರೆ ದೇಶಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಥವಾ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಸಂಪರ್ಕ ಮಾಡಲು ಬಳಸ್ತಕ್ಕಂಥ ವ್ಯವಸ್ಥೆ ಇದು. ಈ ಒಂದು ಬಹಳ ದೊಡ್ಡ ಪ್ರದೇಶದಲ್ಲಿರುವ ಕಂಪ್ಯೂಟರ್ ನೆಟ್ವರ್ಕ್ಗಳನ್ನ ಸಂಪರ್ಕಿಸ್ತಕ್ಕಂಥ ನೆಟ್ವರ್ಕ್ ವ್ಯವಸ್ಥೆಯನ್ನು ಏನಂತ ಹೇಳಿ ಕರೀತಾರಂದ್ರ ವ್ಯಾನ್ ನೆಟ್ವರ್ಕ್ ಅಂತ ಹೇಳಿ ಕರೀತಕ್ಕಂಥದ್ದು, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಕರೀತಕ್ಕಂಥದ್ದು. ಹಾಗಾದ್ರ ಇಲ್ಲಿಗೆ ಅರ್ಥವನ್ನ ಮಾಡ್ಕೊಳ್ಬೇಕು,
ಇದು ದೇಶ ಅಥವಾ ಖಂಡ ಮಟ್ಟದಲ್ಲಿ ಸಂಪರ್ಕವನ್ನು ಮಾಡುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಇದನ್ನು ಅತ್ಯಂತ ದೊಡ್ಡ ಪ್ರದೇಶದಲ್ಲಿ ಕೆಲಸ ಮಾಡುತ್ತದೆ. ಹಾಗಾದ್ರೆ ಇದು ಲ್ಯಾನ್ ಮತ್ತು ಮ್ಯಾನ್ಗಳನ್ನು ಸಂಪರ್ಕಿಸುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಇದು ದೂರ ಸಂಪರ್ಕಕ್ಕಾಗಿ ಇದನ್ನು ಬಳಸಲಾಗುತ್ತದೆ. ಯಾವ ನೆಟ್ವರ್ಕನ್ನು ದೂರ ಸಂಪರ್ಕಕ್ಕಾಗಿ ಬಳಸಲಾಗುತ್ತದೆ ಅಂತ ಹೇಳಿ ಗೊತ್ತಿರಬೇಕು. ಯಾವುದು ಅಂದ್ರೆ ವ್ಯಾನ್ ನೆಟ್ವರ್ಕ್. ಅದೇ ರೀತಿಯಾಗಿ ಯಾವ ಒಂದು ನೆಟ್ವರ್ಕ್ ವ್ಯವಸ್ಥೆ ಲ್ಯಾನ್ ಮತ್ತು ಮ್ಯಾನ್ಗಳನ್ನು ಸಂಪರ್ಕಿಸುತ್ತದೆ ಅಂತೇಳಿ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಯಾವುದು ಅಂದ್ರೆ ವ್ಯಾನ್. ಹಾಗಾದ್ರೆ ಇದಕ್ಕೆ ಉದಾಹರಣೆನ ತೆಗೆದುಕೊಳ್ಳೋದಾದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ವ್ಯಾನ್ಗೆ ದೊಡ್ಡ ಉದಾಹರಣೆ ಬಂದ್ಬಿಟ್ಟು ಇಂಟರ್ನೆಟ್. ಇದು ಒಂದು ದೇಶದಲ್ಲಿರುವ ಹಲವು ನಗರಗಳ ನೆಟ್ವರ್ಕ್ಗಳನ್ನು ಸಂಪರ್ಕಿಸುತ್ತದೆ. ಹಾಗಾಗಿ ಇದಕ್ಕೆ ಉದಾಹರಣೆ ನಾವು ಕೊಡ್ಬೋದು. ಇಂಟರ್ನೆಟ್ ಅಂತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ನೆಟ್ವರ್ಕ್, ಅಂತರ್ಜಾಲ. ನೆಕ್ಸ್ಟು, ಜಗತ್ತಿನ ಅತಿ ದೊಡ್ಡ ಕಂಪ್ಯೂಟರ್ ನೆಟ್ವರ್ಕ್ ಯಾವುದು ಅಂತಕ್ಕಂಥದ್ದು. ಜಗತ್ತಿನ ಅತಿ ದೊಡ್ಡ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ಲ್ಯಾನ್, ಇಂಟರ್ನೆಟ್, ಮ್ಯಾನ್ ಅಂತೇಳಿ ನೋಡ್ತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಂಟರ್ನೆಟ್ ಅಂತಕ್ಕಂಥದ್ದು. ಇಂಟರ್ನೆಟ್ ಅಂತಕ್ಕಂಥದ್ದು ಜಗತ್ತಿನಾದ್ಯಂತ ಇರತಕ್ಕಂಥ ಲಕ್ಷಾಂತರ ಕಂಪ್ಯೂಟರ್ಗಳು ಮತ್ತು ನೆಟ್ವರ್ಕ್ಗಳನ್ನು ಪರಸ್ಪರ ಸಂಪರ್ಕಿಸ್ತಕ್ಕಂಥ ಒಂದು ದೊಡ್ಡ ವ್ಯವಸ್ಥೆ, ದೊಡ್ಡ ಜಾಲವನ್ನೇ ಏನಂತೇಳಿ ಕರೀತಾರೆ ಅಂದ್ರೆ ಇಂಟರ್ನೆಟ್ ಅಂತ ಹೇಳಿ ಕರೀತಕ್ಕಂಥದ್ದು. ಹಾಗಾದ್ರೆ ಇಂಟರ್ನೆಟ್ ಅಂತಕ್ಕಂಥದ್ದು ಜಗತ್ತಿನ ದೊಡ್ಡ ನೆಟ್ವರ್ಕ್. ಇದು ಮಾಹಿತಿಯನ್ನು ವೇಗವಾಗಿ ಹಂಚಿಕೊಳ್ಳಲು ಸಹಾಯಕವನ್ನಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದು ಲ್ಯಾನ್, ಮ್ಯಾನ್, ವ್ಯಾನ್ ಎಲ್ಲ ನೆಟ್ವರ್ಕ್ಗಳನ್ನು ಸಂಪರ್ಕಿಸುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ಮೂಲಕ ನಾವು ಉದಾಹರಣೆಗೆ ನಾವು ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ನೋಡ್ತಕ್ಕಂಥದ್ದಾಗಿರ್ಬೋದು, ಇಮೇಲನ್ನು ಕಳಿಸ್ತಕ್ಕಂಥದ್ದಾಗಿರ್ಬೋದು, ವೆಬ್ಸೈಟನ್ನು ತೆರಿತಕ್ಕಂಥದ್ದಾಗಿರ್ಬೋದು, ಆನ್ಲೈನ್ನ ಕ್ಲಾಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಒಂದು ದೇಶದಲ್ಲಿರ್ತಕ್ಕಂಥ ಕಂಪ್ಯೂಟರ್ನ ಇನ್ನೊಂದು ದೇಶದ ಜೊತೆ ಏನಾದರೂ ನಾವು ಸಂಪರ್ಕವನ್ನು ಮಾಡಲು ಸಹ ಇದು ಇಂಟರ್ನೆಟ್ ನಮಗೆ ಸಹಾಯಕವನ್ನಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂಟರ್ನೆಟ್. ಅದೇ ರೀತಿಯಾಗಿ ಪ್ರಶ್ನೆ ನೋಡ್ತೀವಿ. ಒಂದು ಇಂಟರ್ನೆಟ್ ಸಂಪರ್ಕವನ್ನು ಹಲವಾರು ಸಾಧನೆಗಳಿಗೆ ಹಂಚುವ ಸಾಧನ ಯಾವುದು ಅಂತಕ್ಕಂಥದ್ದು. ಒಂದು ಇಂಟರ್ನೆಟ್ ಸಂಪರ್ಕವನ್ನು ಹಲವಾರು ಸಾಧನಗಳಿಗೆ ಹಂಚುವ ಸಾಧನವನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಇದನ್ನು ಏನಂತ ಹೇಳಿ ಕರೀತಾರೆ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಸಾಧನವನ್ನು ನೋಡ್ತೀವಿ. ಇದನ್ನ ರೂಟರ್ ಅಂತೇಳಿ ಕರೀತಕ್ಕಂಥದ್ದು. ರೂಟರ್ ಅಂತಕ್ಕಂಥದ್ದು ಒಂದು ನೆಟ್ವರ್ಕ್ ಸಾಧನ. ಇದು ಒಂದು ಇಂಟರ್ನೆಟ್ ಸಂಪರ್ಕವನ್ನು ಹಲವಾರು ಕಂಪ್ಯೂಟರ್ಗಳಿಗೆ ನೀಡುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ ನಾವು ಮನೆಯಲ್ಲಿ ಬಳಸ್ತಕ್ಕಂಥ ವೈಫೈ, ಇದು ಏನು ಮಾಡ್ತದೆ ನಮ್ಮ ಕಂಪ್ಯೂಟರ್ಗೆ ಏನದಂದ್ರೆ ನೆಟ್ವರ್ಕನ್ನು ನೀಡ್ತಕ್ಕಂಥದ್ದು ನೋಡ್ತೀವಿ. ಮೊಬೈಲ್ಗೆ ನಾವು ಕನೆಕ್ಟನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ. ಮೊಬೈಲ್ ನಾವು ಕನೆಕ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ರೂಟರ್ ಆನನ್ನು ಮಾಡಬೇಕು. ಹಾಗಾಗಿ ಈಸಿಯಾಗಿ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಒಂದು ಇಂಟರ್ನೆಟ್ ಸಂಪರ್ಕವನ್ನು ಹಲವಾರು ಸಾಧನೆಗೆ ಹಂಚ್ತಕ್ಕಂಥ ಸಾಧನ ಯಾವುದು ಅಂದ್ರೆ ರೂಟರ್. ಕಂಪ್ಯೂಟರನ್ನು ಇಂಟರ್ನೆಟ್ಗೆ ಸಂಪರ್ಕಿಸುವ ಸಾಧನ ಯಾವುದು? ಕಂಪ್ಯೂಟರನ್ನು ಇಂಟರ್ನೆಟ್ಗೆ ಸಂಪರ್ಕಿಸ್ತಕ್ಕಂಥ ಸಾಧನ ಆಯ್ಕೆ ನೋಡ್ತೀವಿ. ಕೀಬೋರ್ಡ್, ಮಾಡಮ್, ಸ್ಪೀಕರ್, ಪ್ರಿಂಟರ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಾಡಮ್ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ ಇರಬೇಕು. ಇದೊಂದು ನೆಟ್ವರ್ಕ್ ಸಾಧನ. ಇದು ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ನಡುವೆ ಸಂಪರ್ಕವನ್ನು ಮಾಡುತ್ತೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಇದು ಡೇಟಾವನ್ನು ಕಳುಹಿಸುವುದು ಮತ್ತು ಸ್ವೀಕರಿಸುವುದು ಇದರ ಒಂದು ಕೆಲಸವಾಗಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ. ಅದೇ ರೀತಿಯಾಗಿ ನೆಕ್ಸ್ಟ್, ವೆಬ್ಸೈಟ್ ತೆರೆಯಲು ಬಳಸುವ ಸಾಫ್ಟ್ವೇರ್ ಯಾವುದು ಅಂತಕ್ಕಂಥದ್ದು ನೋಡ್ತೀವಿ. ವೆಬ್ಸೈಟ್ ಅನ್ನು ತೆರೆಯಲು ಬಳಸುವ ಸಾಫ್ಟ್ವೇರ್ ಯಾವುದು ಅಂತಕ್ಕಂಥದ್ದು ಬ್ರೌಸರ್, ಎಕ್ಸೆಲ್, ಪೇಂಟ್, ವರ್ಡ್ ಅಂತ ಹೇಳಿ ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ರೌಸರ್ ಇದೊಂದು ಸಾಫ್ಟ್ವೇರ್ ಆಗ್ತಕ್ಕಂಥದ್ದು ನೋಡ್ತೀವಿ. ಇದ್ರ ಮೂಲಕ ನಾವು ವೆಬ್ಸೈಟ್ ಅನ್ನ ತೆರಿಬಹುದು. ಉದಾಹರಣೆಗೆ ಗೂಗಲ್ ಕ್ರೋಮ್, ಮೊಜಿಲಾ ಫೈರ್ಫಾಕ್ಸ್. ಲ್ಯಾನ್ ನಲ್ಲಿ ಕಂಪ್ಯೂಟರ್ಗಳನ್ನು ಸಂಪರ್ಕಿಸಲು ಬಳಸುವ ಸಾಧನ ಯಾವುದು ಅಂತಕ್ಕಂಥದ್ದು. ಲ್ಯಾನ್ ನಲ್ಲಿ ಕಂಪ್ಯೂಟರ್ಗಳನ್ನು ಸಂಪರ್ಕಿಸಲು ಲ್ಯಾನ್ ವ್ಯವಸ್ಥೆಯಿಂದ ನಾವು ಕಂಪ್ಯೂಟರ್ಗೆ ಸಂಪರ್ಕವನ್ನು ಮಾಡಬೇಕು. ಈ ಸಂಪರ್ಕವನ್ನು ಮಾಡಬೇಕಾದ್ರೆ ಬಳಸ್ತಕ್ಕಂಥ ಸಾಧನ ಯಾವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವಿಚ್ ಅಂತಕ್ಕಂಥದ್ದು ಒಂದು ನೆಟ್ವರ್ಕ್ ಸಾಧನ. ಇದು ಹಲವಾರು ಕಂಪ್ಯೂಟರ್ಗಳನ್ನು ಲ್ಯಾನ್ ನಲ್ಲಿ ಸಂಪರ್ಕಿಸ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು.
ಹಲವಾರು ಕಂಪ್ಯೂಟರ್ಗಳನ್ನ ಸಂಪರ್ಕಿಸ್ತಕ್ಕಂಥದ್ದು ಇಲ್ಲಿ. ಉದಾಹರಣೆಗೆ ಲ್ಯಾನ್ ಕೂಡ ಇದು ಸಂಪರ್ಕಿಸ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಡೇಟಾ ಕಳಿಸಲು ಬಳಸುವ ಮಾಧ್ಯಮ ಯಾವುದು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ, ಕೇಬಲ್, ಪುಸ್ತಕ, ಪೆನ್, ಕಾಗದ ಅಂತ ಹೇಳಿ ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೇಬಲ್. ನೆಟ್ವರ್ಕ್ನಲ್ಲಿ ಡೇಟಾವನ್ನು ಸಾಗಲು ಕೇಬಲ್ ಅಥವಾ ವೈರ್ಲೆಸ್ ಸಂಪರ್ಕವನ್ನ ಬಳಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕೇಬಲ್. ನೆಟ್ವರ್ಕ್ನಲ್ಲಿ ಮಾಹಿತಿ ಕಳಿಸುವ ಪ್ರಕ್ರಿಯೆ ಏನೆನ್ನುತ್ತಾರೆ. ಇದನ್ನ ಏನಂತೇಳಿ ಕರೀತಾರ? ಕಮ್ಯುನಿಕೇಶನ್ ಅಂತೇಳಿ ಕರೀತಕ್ಕಂಥದ್ದು. ಕಂಪ್ಯೂಟರ್ಗಳ ನಡುವೆ ಡೇಟಾವನ್ನ ಹಂಚಿಕೊಳ್ತಕ್ಕಂಥ ಪ್ರಕ್ರಿಯೆ ಏನಂತೇಳಿ ಕರೀತಾರ? ಕಮ್ಯುನಿಕೇಶನ್ ಅಂತೇಳಿ ಕರೀತಕ್ಕಂಥದ್ದು. ನೆಟ್ವರ್ಕ್ ಮೂಲಕ ಪ್ರಿಂಟರ್ ಹಂಚಿಕೊಳ್ಳುವುದನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ನೆಟ್ವರ್ಕ್ ಮೂಲಕ ಪ್ರಿಂಟರ್ ಹಂಚಿಕೊಳ್ತಕ್ಕಂಥ ವ್ಯವಸ್ಥೆಯನ್ನ ರಿಸೋರ್ಸ್ ಶೇರಿಂಗ್ ಅಂತೇಳಿ ಕರೀತಕ್ಕಂಥದ್ದು. ಅಂದ್ರೆ ಒಂದು ಪ್ರಿಂಟರ್ ಅನ್ನ ಹಲವಾರು ಕಂಪ್ಯೂಟರ್ ಬಳಸಿ ಇದನ್ನ ಬಳಸಿದರೆ ಏನಂತೇಳಿ ಕರೀತಾರಂದ್ರ, ಒಂದು ಪ್ರಿಂಟರ್ ಅನ್ನ ಹಲವು ಕಂಪ್ಯೂಟರ್ಗಳನ್ನ ಬಳಸಿದರೆ ಅದನ್ನ ಏನಂತೇಳಿ ಕರೀತಾರಂದ್ರ ರಿಸೋರ್ಸ್ ಶೇರಿಂಗ್ ಅಂತೇಳಿ ಕರೀತಕ್ಕಂಥದ್ದು. ವೈರ್ಲೆಸ್ ನೆಟ್ವರ್ಕ್ಗೆ ಉದಾಹರಣೆ ಯಾವುದು ಅಂತಕ್ಕಂಥದ್ದು. ಕೆಳಗಿನವುಗಳಲ್ಲಿ ವೈರ್ಲೆಸ್ ನೆಟ್ವರ್ಕ್ ಉದಾಹರಣೆ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವೈಫೈ. ವೈಫೈ ಅಂತಕ್ಕಂಥದ್ದು ವೈರ್ ಇಲ್ಲದೆ ಸಂಪರ್ಕಿಸ್ತಕ್ಕಂಥ ನೆಟ್ವರ್ಕ್. ಹಾಗಾಗಿ ಇದನ್ನ ಏನಂತೇಳಿ ಕರೀತಾರಂದ್ರ ವೈರ್ಲೆಸ್ ನೆಟ್ವರ್ಕ್ ಅಂತೇಳಿ ಕರೀತಕ್ಕಂಥದ್ದು.